ಎಸ್ಟಿಎಂ ಗೆಳೆಯರ ಬಳಗದ ವತಿಯಿಂದ ಇಂದು ಪಟ್ಟಣದಲ್ಲಿ ನೂತನ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ ಮಾಡಲಾಯಿತು. ನಗರದ ಟಿ ಮರಿಯಪ್ಪ ಶಾಲೆಯ 1996ನೇ ವರ್ಷದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ ಹಳೆಯ 85 ವಿದ್ಯಾರ್ಥಿಗಳು ಇಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಲು ಈ ಒಂದು ಟ್ರಸ್ಟ್ ಅನ್ನು ಸ್ಥಾಪಿಸಿದ್ದು, ಈ ಮೂಲಕ ಸಮಾಜಮುಖಿ ಕೆಲಸ ಕಾರ್ಯ ಹಾಗೂ ದೀನದಲಿತರ ಸೇವೆಯನ್ನು ಮಾಡಲು ಮುಂದಾಗಿದ್ದಾರೆ. ನಾನು ಒಂದು ಟ್ರಸ್ಟ್ ಸಮಾಜದಲ್ಲಿ ಕೈಲಾಗದವರ ಸೇವೆಯನ್ನು ಮಾಡಲು ಸದಾ ಮುಂದಿರುತ್ತೇನೆ ಎಂದು ಇದೇ ಸಂದರ್ಭ ಪ್ರತಿಜ್ಞೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳಾದ ರಾಘವೇಂದ್ರ, ಎಡತೊರೆ ಲೋಕೇಶ್, ಇನ್ನು ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಈಗ ನಾವು ಓದಿದಂತಹ ಸ್ಕೂಲ್ ಯಾವ ಸ್ಥಿತಿಗಿದೆ ಅಂತಂದ್ರೆ ಗತ ವೈಭವ ನೋಡಬೇಕಾಗ್ತದೆ. ತುಂಬೆ ತುಳುಕ್ತಾದಂತಹ ವಿದ್ಯಾರ್ಥಿಗಳಿಂದ ತುಂಬೆ ತುಳುಕ್ತಾ ಇತ್ತು ಒಂದು ಕಾಲ, ನಮ್ಮ ಕಾಲದಲ್ಲಿ. ಅವಾಗ ಸೆಕ್ಷನ್ ABC ಅಂತಲೂ ಇತ್ತು. ಇವಾಗ ಏನೇನೇ ಹುಡುಗರಿಲ್ಲ, ಹುಡುಗಿರಿ. ಈಗ 8ನೇ ತರಗತಿಗೆ 18 ಮಕ್ಕಳನ್ನ ಮನೆಗೆ ಹೋಗಿ ಅವ್ರನ್ನ ತಂದೆ ತಾಯಿಗಳನ್ನ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದು 15 ಜನನ 8ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ತಾರಂತ ಪರಿಸ್ಥಿತಿ ಇವಾಗ ಬಂದಿದೆ. ಇದು ಯಾಕಾಯ್ತು? ನಾವೆಲ್ಲ ಓದಿದೀವಿ, ಯಾವುದೋ ಜನಸಂಖ್ಯಾ ಶಾಸ್ತ್ರದಲ್ಲಿ ಓದಿದ್ವಿ, ಪಾಪ್ಯುಲೇಷನ್ ಥಿಯರಿ ನಾವು ಓದಿದ್ದೀವಿ. ಅದು ಮೋಸ್ಟ್ಲಿ ಶಿಕ್ಷಣ ಸಹ ಸತ್ಯ ಆಗ್ತಾ ಇದೆ. ಏನು ಜನಸಂಖ್ಯೆ ಏರಿ ಮತ್ತೆ ಡೌನ್ ಆಗ್ಬೇಕಂತ ಏನಿದೆ ಅದು ಅಕ್ಷರ ಸಹ ಸತ್ಯ ಆಗಿದೆ. ಅದ್ರದ್ದು ಎಫೆಕ್ಟ್ ಏನಾಗಿದೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಮೇಲೆ